ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯ ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ವಿಜಯಪುರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೂತ್ರದಲ್ಲಿ 18/2025 ವಿಜಯಪುರ ಜಿಲ್ಲಾ ಆಸ್ಪತ್ರೆ ಆವರಣದಿಂದ ಸರ್ಕಾರದಿಂದ ಉದ್ದೇಶಿಸಿರುವ PPP ಮಾದರಿಯ ಖಾಸಗಿಯ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ವಿರೋಧಿಸಿ ಸರ್ಕಾರದಿಂದಲೇ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪಿಸಲು ಜಿಲ್ಲೆಯ ಪಂಚಮಸಾಲಿಯ ಬಡ ದಲಿತ ಮಕ್ಕಳು, ಅಂಗವಿಕಲರು ಮಕ್ಕಳು, ಕೂಲಿ ಕಾರ್ಮಿಕರು ಮಕ್ಕಳು ಇವರ ಭವಿಷ್ಯಕ್ಕಾಗಿ ಆಗ್ರಹಿಸಿ ಅನಿರ್ದಿಷ್ಟ ಮತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಯುತ್ತಿದೆ. ಅದಲ್ಲದೆ ಪ್ರತಿಭಟನೆ ನಮ್ಮ ಯುವ ಮುಖಂಡರಾದ ವಿನೋದ್ ಎಂ ಖೇಡ್ ಇವರು ಕೂಡ ಭಾಗವಹಿಸಿದ್ದರು. ಇವರ ಮೇಲೆ ಕೇಸ್ ದಾಖಲು ಮಾಡಿ ಬಂಧಿಸಿ ಬಿಡುಗಡೆಗೊಳಿಸಿದ್ದರಿಂದ ಈ ವಿಷಯಕ್ಕೆ ನಾನು ತೀವ್ರ ಖಂಡನೆ ಮಾಡುತ್ತೇನೆ. ಜನವರಿ 1, 2020 ಅನಿರ್ದಿಷ್ಟ ಧರಣಿಯ 106ನೇ ಅಹೋರಾತ್ರಿ 18ನೇ ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಉಸ್ತುವಾರಿ MP ಪಾಟೀಲರು ಮನೆಯ ಮುಂದೆ ಧರಣಿ ನಡೆಸಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗ್ರಹಿಸಿ ಮನವಿ ಕೊಡುವ ಕಾರ್ಯಕ್ರಮವನ್ನು ಹೋರಾಟಗಾರರು ಹಮ್ಮಿಕೊಂಡಿದ್ದರು. ಹೋರಾಟಗಾರರು ಮುಂಚಿತವಾಗಿ ಸಂಬಂಧಿಸಿದ ಆದರ್ಶ ನಗರ ಪೊಲೀಸ್ ಠಾಣೆಗೆ ಈ ಕುರಿತು ಮಾಹಿತಿ ನೀಡಿದ್ದರು. ಜೊತೆಗೆ ಪತ್ರಿಕಾ ಪ್ರಕಟಣೆ ನೀಡಿ ಹೋರಾಟ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಿದ್ದರು. ಬೆಳಗ್ಗೆ 10:30 ಗಂಟೆಗೆ ಸೋಲಾಪುರ ರಸ್ತೆಯ ಮುಳುಕೋಡ್ ಮಠದ ಹತ್ತಿರ ಹೋರಾಟಗಾರ ಮೇಲೆ ಪ್ರಾರಂಭ ನಿರ್ಧಾರವಾಗಿತ್ತು. ಬೆಳಗ್ಗೆ 10:30 ಗಂಟೆಗೆ ಸೋಲಾಪುರ ರಸ್ತೆಯ ಮುಳುಕೋಡ್ ಮಠದ ಹತ್ತಿರ ಹೋರಾಟಗಾರರು ಸೇರಿ ಪ್ರತಿಭಟನೆ ಮಾಡುವ ನಿರ್ಧಾರವಾಗಿತ್ತು. ಪ್ರತಿಭಟನೆ ಪ್ರಾರಂಭವಾಗುವ ಮೊದಲೇ ಸಾಮಾನ್ಯ ಉಡುಗೊರೆಯಿದ್ದ ಅನುಮಾನಾಸ್ಪದ ಕೆಲ ವ್ಯಕ್ತಿಗಳು ಹೋರಾಟಗಾರರು ಸುತ್ತುವರಿಯಲು ಇವತ್ತಿನ ದಿವಸ ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಲುವಾಗಿ ಮೊನ್ನೆ ತಾನೇ 1ನೇ ತಾರೀಕಿಗೆ ಒಂದು ಹೋರಾಟಗಾರನ ಮಾನ್ಯ ಉಸ್ತುವಾರಿ ಸಚಿವರು ಮನೆಗೆ ಒಂದು ಮನವಿ ಕೂಡ ಹೊಂದಿದ್ರು. ಆ ಹೋಗೋ ಟೈಮ್ದಲ್ಲಿ ಒಂದು ಅರೆಸ್ಟ್ ಆದರು. ಇದರಲ್ಲಿ ಹೋರಾಟಗಾರರಲ್ಲಿ ಪೈಕಿ 27 ಜನರ ಪೈಕಿ ಒಂದು 6 ಮಂದಿಗೆ ಹೋಗಿ ಜೈಲಿಗೆ ಹಾಕಿದ್ದಾರೆ. ಇನ್ನು 21 ಮಂದಿನ FIR ಆಗಿದ್ದಾವೆ ಅಂತ ಹೇಳಿದ್ದಾರೆ. ಅದಕ್ಕೆ ಮಾನ್ಯ ಅಧ್ಯಕ್ಷರು ವಿಜಯಪುರ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ನಾವು ಒಂದು ಕಂಪ್ಲೇಂಟ್ ಕೂಡ ಬಂದಿದ್ದೇವೆ. ಮಾನ್ಯರೇ, ವಿಷಯ ಏನಪ್ಪ ಅಂತಂದರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹೋರಾಟಗಾರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆದು ಬಿಡುಗಡೆಗೊಳಿಸಬೇಕು. ಜೊತೆಗೆ ಧರಣಿ ಟೆಂಟ್ ಕಿತ್ತಿರುವುದನ್ನು ಪುನಃ ಹಾಕಿಕೊಡಬೇಕು. ಇಲ್ಲವಾದರಲ್ಲಿ ನಾವೆಲ್ಲರೂ ರೈತರು ಎಲ್ಲರೂ ಸೇರಿಕೊಂಡು ಹಲವಾರು ಸಂಘಟನೆಗಳು ಕೂಡಿ ಒಂದು ಸಂಕ್ರಮಣ ಆದ ನಂತರ ಒಂದು ಜೈಲು ಬರೋ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ತಿಳಿಸಿ ನಾವು ರೈತ ಭಾರತ ಪಕ್ಷದವರು ರೆಡಿ ಇದ್ದೇವೆ. ಆಮೇಲೆ ನಾವು ಹೇಳುವಿದ್ದೆ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸುಮಾರು ಸೆಪ್ಟೆಂಬರ್ 18ರಿಂದ ಜನವರಿ